ಅಲ್ಲ ಅವ್ರ ಮನೆಗೆ ಹೋಗೇನಿ ಯವ್ವ ದೇವ್ರೆ ಅಲ್ಲಿ ಏನು ಕಮ್ಮಗೆ ಜೀವನ ಮಾಡಕತ್ತಿದ ಅಂತೇಳಿ ನೀನು ಬಿಟ್ಬಿಟ್ಟು ಹೋಗಿ ಅವ್ನ ಮದುವೆ ಮಾಡ್ಕೊತ ಏನೋ ದೇವ್ರಿಗೆ ಗೊತ್ತು ಹೋಗತ್ತಾಗ. ಅಯ್ಯಪ್ಪ ದೇವ್ರೆ ನೀನು ಹೇಳ್ತೀನಿ ನೋಡಿ ರಾಣಿ ಇದ್ದಂಗೆ ಅದಾಳ. ಮದುವೆ ಮಾಡ್ಕೊಂಡಿದ್ರೆ ಬಂಗಾರದಂಗೆ ಇರ್ತಿದ್ಲು. ಆ ನಾದ್ನಿ ಗಂಡ ಅವ್ರ ಅತ್ತಿ ಚಾಕ್ರಿ ಮಾಡ್ಕೊತ ಕೆಲಸದ ಆಳು ಇರ್ತಾರಲ್ಲ ಹಂಗೆ ಬಿದ್ದತಿ. ಎಲ್ಲಾರ್ಗು ನಶೀಬ್ ಇರ್ಬೇಕಲ್ಲಕ್ಕ. ನನ್ನ ಮದುವೆ ಮಾಡ್ಕೊಂಡಿದ್ರೆ ರಾಣಿ ಗತಿ ಇಟ್ಕೋತಿದ್ದೆ. ನಾಟಕ ಮಾಡ್ಕೊಂಡು ಒಳ್ಳೆ ಅಂದ್ಲ. ಅಲ್ಲ ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡೆ ಹೆಂಗೆ ಅದಾಳ ಈಗ ನನ್ನ ಹೆಂಡ್ತಿ ನನ್ನ ಜೊತೆಗೆ, ಹೌದಿಲ್ಲ? ಅಯ್ಯ ಇದು ಹೋಗಿ ಅಲ್ಲಿ ಕೆಲಸದ ಗತಿ ಮಾಡಿ ತಿಕ್ಕೊಂತ ಬಿದ್ದತನ. ತಡಿಪ ಚಾಕಿಟ್ಟಿದ್ದೇವೆ ಒಲಿ ಮ್ಯಾಗ. ಆದ್ರೂ ಏನೇ ಹೇಳ್ಬೇಕಂತ ಯಪ್ಪ ದೇವ್ರ ಅಕ್ಕಿನ ಹೋಗಿ ನೋಡತ್ಲೆ ನನಗರ ಒಗ್ಗವನೋನತ್ತಾಗ. ಹೌದಕ್ಕ, ಏನಂದ್ಲ? ಅಯ್ಯೋ ದೇವ್ರೆ, ಅವ್ರ ಅತ್ತಿ ನಿಟ್ನೇಳಿ ಸೇರುದಿಲ್ಲಕ್ಕಿನ್ನ. ಅತ್ತಿ ಕೈಯಾಗ ಹುರ್ಕೊಳ್ಳೋದು ಹೆಂಗಂತ ಗೊತ್ತಾಗ್ಲಿ ಸುಮ್ನಿರ. ಅಯ್ಯೋ ಹೋಗತ್ಲೆ ಅಮ್ಮ ಅಪ್ಪ ಆರಾಮಿದ್ರೇ ಅಂದ್ಲ. ಅವ್ರ ಅತ್ತಿಗೆ ಸಿಟ್ಟು ಅಂದ್ರೆ ಸಿಟ್ಟು. ಎಲ್ಲೇ ಈಕಿನ ಬರಕ್ಕೆ ಹೇಳಾಳೋ ಏನೋ ಅಂತೇಳಿ ಅವ್ರ ಅತ್ತಿಗೆ ನಾ ಬೇಕಂತೇಳಿ ಹೋಗೇನಿ. ಅದಾಕಿಗೆ ಹೆಂಗೆ ಗೊತ್ತಾಗಬೇಕ. ಬರೋ ಮುಂದಾಗ ನಾನು ಬೇಕಂತ ಚುಚ್ಚಿ ಮಾತಾಡೇ ಬಂದನಿ. ಎದ್ದಿರ್ತತಿ ಇಷ್ಟೊತ್ತಿಗೆ ಆಲೆ ಬೆಂಕಿ. ನಿಮ್ಮಪ್ಪ ಹಂಗೆ ಮಾಡಿ ಹಿಂಗ ನೀ ಅವ್ರನ್ನ ಕರ್ಸಿ ಅಂತೇಳಿ ಎದ್ದಿರ್ತತಿ ಈಗ ಆಲೆ ಬೆಂಕಿ. ಸಾಲದಕ್ಕೆ ಗಿರ್ಜಿಗೆ ಗೊತ್ತಾಗ್ಲಾರ್ದ ಅವ್ರ ಅತ್ತಿಗೆ ಹೇಳಿ ಬಂದನಿ, ನನ್ನ ಮಗಳು ಸ್ವಲ್ಪ ಚಲೋ ನೋಡ್ಕೊರಿ ಸರ್ಗೇತಿ ಅಂತೇಳಿ. ಶ್ರೀಕಂಠ ಸಕ್ಕರೆ ಜಾಸ್ತಿ ಆಗ್ಲಾ ಕಡಿಮೆ ಆಗ್ಲಾ? ಅಕ್ಕ ಸಿಹಿ ಸುದ್ದಿನ ಹೇಳಿ ಜಾಸ್ತಿನೇ ಅಕ್ಕ. ಹೌದನ್ಲ? ತಡಿಯಾಗಾರ ತಡಿಯಪ್ಪ ಸೋಸಾಕತ್ತೀನಿ. ಸೋಸರ್ಗಿನೇ ಸಿಗೋದಿಲ್ಲ ಇದು. ನನ್ನ ಮಗಳು ಬಾಂಡತಿ ಕೆಲೆಲ್ಲ ಇಟ್ಬಿಡ್ತೈತೆ ತಗ. ತನ್ ತಡಿಪ ಕುಂದಿರ್ತೇನೆ ತೊಗೊಂಬಾಕ. ಒಟ್ಟ ಅಲ್ಲಿಂದ ಬಂದಾಗಿಂದ ನಿಮ್ಮ ಮಾವನ ಮಕ ನೋಡ್ಬೇಕು ನೀನು. ಅಕ್ಕ ಮಾವ ಬಂದ. ಇಂಥ ನಕಲಿ ಎಲ್ಲ ಮಾಡ್ಬೇಡ, ನಂಗೆಲ್ಲ ಗೊತ್ತೈತಿ. ಎಲ್ಲ ನಸ್ಗುನ್ನಿ ಅಂತಾವ. ನಾನ್ ಅರ್ಥ ಮಾಡ್ಕೊಲಿಲ್ಲ ನೋಡ. ರೀ ಹೋಗುನ್ರಿ, ಗಿರ್ಜಿ ಪಾಪ ನೋಡ್ಕೊಂಬರುನ್ರಿ, ಆರಾಮದಳೋ ಇಲ್ಲೋ, ಅಲ್ಲಿ ಏನಾರ ತೊಂದರೆ ಆಗೈತೋ ಏನೋ ಅಂದ್ರಲ್ಲ. ನಾನ್ ಅದನ್ನ ಅರ್ಥ ಮಾಡ್ಕೊಲಿಲ್ಲ ನೋಡು. ನೀವಕಿ ಕಷ್ಟ ಕೇಳಾಕ ಆರಾಮದಾಳ ಇಲ್ಲಿ ನೋಡಾಕ ಹೊಂಟ್ರಿ ಅಂತ ನಾ ತಿಳ್ಕೊಂಡೇನಿ. ಅಯ್ಯೋ ಎಂತ ಸುಳೆ ಮಗ ಇರ್ಬೇಕು ನಾನು. ನೀವು ಅಲ್ಲಿ ಏನ್ ಮಾಡ್ತಾ ಇದಾಳ ನೋಡೋಣ ಅಂದ್ಕೊಂತೀರಿ. ನಾನ್ ಇದನ್ನ ಅರ್ಥ ಮಾಡ್ಕೊಳ್ಳಂಗಾಗ್ಬಿಟ್ನಲ್ಲ. ನೋನತ್ತಾಗ ಎಂತ ಜನ್ಮ ಹಾಕಿದ್ದಾನ ದೇವ್ರ ನಿಮ್ಮಿಬ್ರದು. ಎಂತ ನಾಚಿ ಗೇಡಿಗಳಿದ್ದೀರಿ ನೀವು. ಆ ಹುಡುಗಿಗಲ್ಲಿ ತ್ರಾಸ ಐತೆ, ಅದನ್ನ ಇಲ್ಲಿ ಬಂದು ಅಕ್ಕ ತಮ್ಮ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂತ ಖುಷಿಯಾಗಿ ಅಬ್ಬಾ ಚಮಚ ಸಕ್ಕರೆ ಹೆಚ್ಚಿಗೆ ಹಾಕಿ. ಮಾವ ಅದು ಆಕಿಗೆ ನಾವು ಗಿರ್ಜನ್ ವಿಚಾರ ಎಲ್ಲ ಮಾತಾಡತ್ತಿದ್ದ. ಮುಚ್ಚು ಬಾಯಿ ಹುಚ್ಚು ಸುಳೆ ಮಗನ. ರೀ ಅದ ಏನೋ ಮಾತಾಡ್ತಿರ್ತಿ ನೀವೊಬ್ರತ್ತಾಗ. ಅದ ಹಂಗಲ್ರಿ. ಹಂಗಿಲ್ಲ ಹಿಂಗಿಲ್ಲ ಮಾತಾಡಕ ಹೋಗ್ಬೇಡಿ ನನ್ನಂತೇಲೆ. ನೀನ ಎಂತ ನಾಲಾಯಕದಿಲ್ಲ ನೀನು. ಇಲ್ಲಿದ್ದಾಗ ಹುಡುಗಿಗೆ ನೆಮ್ಮದಿಯಾಗಿರಾಕ್ ಬಿಡ್ಲಿಲ್ಲ, ಅವ್ನು ನೆಮ್ಮದಿ ಕೊಡ್ಲಿಲ್ಲ. ಈಗ ಅಲ್ಲಿ ಹೋಗಿಂದು ಒಂದ್ ಈಟ್ ನೆಮ್ಮದಿಯಾಗಿರಾಕ್ ಬಿಡುವಲ್ಲ ನೀನು. ಅವ್ವ ನಾ ಏನ್ ಮಾಡೇನ್ರಿ? ನಾ ಏನ್ ಹೋಗಿ ಹಿಂಸೆ ಕೊಟ್ಟಿನಿ ಏನ್ರ ಅಂದಾನೆ? ಅಯ್ಯೋ ದೇವ್ರೆ, ನಮ್ಮ ತಮ್ಮನ ಲಗ್ನ ಆಗಿದ್ರೆ ಚಲೋ ಇರ್ತಿದ್ಲು. ಈಗ ನೋಡಲ್ಲೇ ಮಾಕ ಅನ್ನೋದು ಬಾಳ್ ಬದ್ನಿಕಾಯಿ ಆಗೈತಿ, ಕೂಳು ತಿಂದಾಳ ಇಲ್ಲ, ಸರಿ ಕಾಯಿಗಳ ಅದನ್ನ ಹೇಳ್ತಾ ಇದ್ದೆ ಅಷ್ಟೇ ನಾನು. ತಗ ಈಗ ನೋಡ್ರಿ ನಮ್ಮ ತಮ್ಮನ ಏನ್ ಹೆಂಗದಾಳ ರಾಣಿಗತ್ತೆ ಮನ್ಯಾಗ, ಅದನ್ನ ಮಾತಾಡ್ತಿದ್ದಟ್ಟೆ. ಅಯ್ಯೋ ದೇವ್ರೆ, ಎಲ್ಲದಕ್ಕೂ ಬಂದ್ಬಿಡ್ತೀರಪ್ಪ ನೀವು ಅಡ್ಡ ತಗ. ಶ್ರೀಕಂಠ ಆಮೇಲೆ ಬಾರಪ್ಪ, ಈಗ ಹೋಗ್ ಪಾಪ. ಮತ್ತೆ ಇವ್ರ ಏನಾರು ಒದರಾಡ್ಕತ್ರಿ ನಿಂಗೂ ಬೇಜಾರಾಕತಿ. ಏನ್ ಬೇಜಾರಾಕತಿ? ಹೋಗಿದ್ದ ವಿಚಾರ ತಿಳ್ಕೊಳಕ್ ನೀವು ಮತ್ ನಾಟಕ ಮಾಡ್ತೀರ ನನ್ನಂತೇಲೆ. ಅಲ್ಲ ಎಷ್ಟು ನಾಲಾಯಕ್ ಇರ್ಬೇಕು ನೀವು. ನಮ್ಗೆ ಇಷ್ಟು ನೀವು ಹೋಗತ್ತಾರ. ಅಕ್ಕ ಇದೇನಕ್ಕ ಮಾವ ಯಾವಾಗ ಬಂದಾನೆ ನೋಡಿ ನೋಡು. ನೀನು ಬೇಕು ಒಳಗೆ ನಿಂತ ಹಂಗ ಒಂದ ಸುಮ್ಮನೆ ಮಾತಾಡ್ತಿ ಸುಮ್ಮನಾಗ ಅಂತ ಹೇಳಿದ್ರು ಸುಮ್ಮನೆ ಆಗುವಲ್ಲ ತಗ. ನೋಡಲ್ಲ ಮಾವಿಗೆ ಎಂತ ಸಿಟ್ಟು ಬಂತ. ಹಾಲ್ ಕಟ್ಬೇಡ ಬಂದಾರ ಅಂತ ಹೇಳ್ಬೇಕು ಬೇಡ, ಸುಮ್ಮನೆ ನಿಂತಿಯಲ್ಲ ಮತ್ತೆ. ನಾ ಒಳಗಿಂದ ಮಾತಾಡಕತ್ತೀನಿ, ನೀ ಹೇಳಿದ್ರೆ ನಾ ಮಾತಾಡ್ತಿದ್ದೇನೆ. ಅಯ್ಯವ ಹೋಲ್ಬಿಡ, ನನಗೂ ಗೊತ್ತಾಗಿಲ್ಲ ತಪ್ಪಾತು. ಹೋಲ್ಬಿಡ, ನಾ ಬರ್ಲಿ. ಯಾಕ ಮಾವ್ಗ ನನ್ನ ಮ್ಯಾಗ ಭಾಳ ಸಿಟ್ಟು ಬಂದೈತಿ. ಈಗ ಇಲ್ಲೇ ಇದ್ನಂದ್ರೆ ಒದರಾಡ್ತಾನ, ಮತ್ತೆ ನನ್ನ ಸಲ ನಿನಗೂ ಒದರಾಡ್ತಾನ. ಬರ್ತೇನೆ. ಅತ್ತಿಯಾರ ನೀವೀಗ ಆಳೆ ಬರಕ್ಕೆ ಹೇಳಿಬಿಟ್ರನ ಅವ್ರಿಗೆ? ಯಾರಿಗೆ ಎಲ್ಲಿಗೆ ಬರಕ್ಕೆ ಹೇಳ್ಬೇಕು? ಮಗಳಿಗೆ ಹಳ್ಯಾಗ ಹೊಲ ಕೊಡ್ತಾನಂತ, ಹಿಂಗ ಬರ್ರಿ ಆಫೀಸ್ಗೆ ರಿಜಿಸ್ಟರ್ ಇದಕ್ಕೆ ಅಂತ ಹೇಳಿಬಿಟ್ರನ? ಹೇಳ್ಬೇಕು. ಅದ್ರ ಮ್ಯಾಗಿಂದ ರೊಕ್ಕನಾರು ಕೊಡ್ಬೇಕಲ್ಲ ಅವ್ರು. ಒಂದಿನ ಬಿಟ್ಟು ಬರ್ತೇನೆ ಅಂತ ಹೇಳ್ಯಾರ, ರೊಕ್ಕ ಹೊಂದಿಸ್ಕೊಂಡು. ಗಿರ್ಜಿ, ಈಗ ಈ ವಿಚಾರ ಯಾಕೆ ಮಾತಾಡಕತ್ತಿ? ನಡಿ ಒಳಗ. ಸ್ವಲ್ಪ ತಡ್ರಿ, ನನ್ನ ತಲೆಯಾಗ ಒಂದು ಮಾತು ಬಂದೈತಿ, ಅದನ್ನ ಹೇಳಿಲ್ಲ ಅಂತ ಸಮಾಧಾನ ಆಗೋದಿಲ್ಲ. ಅದಕ್ಕೆ ನೀವೀಗ ಯಾವ ಹೊಲನೂ ಕೊಡಬೇಡ್ರಿ, ಕೊಡಕ್ಕಾಗೋದಿಲ್ಲ ಅಂತ ಫೋನ್ ಹಚ್ಚಿ ಹೇಳ್ರಿ. ಅಲ್ಲ ಅದನ್ಯಾಕೆ ಹೇಳ್ಬೇಕು? ಕೊಡಾಕತ್ತಾವ ನನ್ನ ಮಗ, ತಗೊಳಕತ್ತೈತಿ ನನ್ನ ಮಗಳು. ಅವ್ರಿಬ್ರು ನಡಕ ನನ್ನ ಗಂಡ ಮಾಡಿಟ್ಟ ಆಸ್ತಿ ಹಂಚಿಕೆ ಆಗಕ್ಕೆ ನೀನ್ ಯಾವ ಈಕೆ? ನಿನ್ ಯಾಕೆ ಕೇಳ್ಬೇಕಂತ? ನಾನು ಯಾವಕ್ಕೆ ಅಂತ ನಿಮ್ಗೆ ಗೊತ್ತಿಲ್ಲನ್ರಿ ಅತ್ಯಾರ? ನಾನು ನಿಮ್ಮ ಸೊಸಿ ಅದೇನ್ರಿ ಅತ್ಯಾರ? ನಾನು ಹೇಳಕತ್ತಿದ್ದು ಪೂರ್ತಿ ಕೇಳ್ರಿ. ನೋಡ್ರಿ ಅತ್ಯಾರ, ಅವ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದಂತ್ರು ಕರೆ ಐತಿ. ಯಾವ ದೇವ್ರ ಮ್ಯಾಗ ಅಣಿ ಮಾಡಂದ್ರು ನಾ ಮಾಡ್ತೇನೆ. ಆದ್ರೆ ಅದನ್ನ ಹೇಳಿದ್ರೆ ನೀವು ನಂಬಲಿಲ್ಲ, ನಿಮ್ಮ ಮಗಳು ನಂಬಲಿಲ್ಲ. ಹಂಗಂತೇಳಿ ನನ್ನ ಮ್ಯಾಗಿರೋ ಕಳಂಕ ಹಂಗ ಇಟ್ಕೊಂಡು ಅವ್ನು ಕೊಡ್ಬೇಕಾದ ಆಸ್ತಿ ಕೊಟ್ಟು ಕಳ್ಸಕ್ಕೆ ನಾ ತಯಾರಿಲ್ಲ. ಏನು
ಅವಂಗ. ಅವ ಮಾಡಿದ ತಪ್ಪ ಅವ್ ಒಪ್ಕೊಂಡ್ರೆ ಅವಾಗ ನಾ ಕೊಡ್ತೇನೆ ಹೊಲನ. ಅಲ್ಲಿ ಮಟ ನಾ ಕೊಡಾಕ್ ಬಿಡುದಿಲ್ಲ. ನಂದು ಸೈ ಬೇಕಾ ಬೇಡ ಅದಕ್ಕ? ಅಂದ್ರೆ ಸೈ ಮಾಡೋದಿಲ್ಲ ನೀನು? ಮಾಡ್ಲಾರ ತಪ್ಪ ನನ್ನ ಹಳೆ ಒಪ್ಕೋಬೇಕನ? ಅಲ 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 ಬೇಷದಿ ಬಿಡ ಒಟ್ಟ. ನನ್ನ ಮಗ ನನ್ನ ಹಳೆ ನಿನ್ನಂತ ಕೆಡದಾಗ ನಡ್ಕೊಂಡೇ ಇಲ್ಲ. ನನ್ನ ಹಳೆ ಅದೇದಕ್ಕೆ ಒಪ್ಕೋಬೇಕವ? 1 ಎಕರೆ ಹೊಲ ಕೊಡ್ತಾರಂತೇಳಿ ಒಪ್ಕೋಬೇಕನವ? ನೀನು ಹೊಲಕ್ಕೆ ಆಮೇಲೆ ಕೇಳ್ಯಾನ ಏನ? ನನ್ನ ಮಗಳ ಒಪ್ಕೊಳಕ್ ಬಿಡ್ಬೇಕಲ್ಲ ಒಂದೇದ್ದ. ಸುಳ್ಳ ಮಾಡ್ಲಾರದನ್ನ ತಲೆ ಮೇಲೆ ಹೊರಿಸ್ಬೇಕಂತ ಮಾಡಿರ ನೀವಿಬ್ರು? ಏನ್ರಿ ಅವ ಇಲ್ಲಿ ಬಂದು ಸೇರ್ಕೊಂಡಿದ್ದ 1 ಎಕರೆ ಹೊಲ ಹೆಂಗಾರ ಮಾಡಿ ನಿಮಗ ಮತ್ತ ಅಣ್ಣ ತಂಗಿ ಜಗಳ ಹಚ್ಚಿ ಪಡ್ಕೋಬೇಕನ್ನೋ ಕಾರಣಕ್ಕೆ ಅದು ಅವಂದು ಕೆಲಸ ಆಗೈತಿ, ಹೌದಿಲ್ಲ? ಅದಕ್ಕೆ ಈಗ ನಾವು ಅವ್ರು ಹೇಳ್ದಂಗೆ ಕೇಳಿದ್ವಿ ಅಂದ್ರೆ ನಾವು ಇಲ್ಲಿ ಏನು ಹೋಗ್ತೀವಿ? ಅದಕ್ಕೆ ನಾ ಅಂತೇನ್ರಿ, ಏನ್ರಿ ಹೊಲ ಮಾತ್ರ ಕೊಡ್ಬೇಡ್ರಿ, ಅವನ ಆಸೆ ಈಡೇರಕ್ ಬಿಡಬಾರ್ದು. ಹೊಲ ಈಗ ಕೊಡ್ಬೇಕನ್ನೋದಾದ್ರ ಅವ್ ಮಾಡಿ ತಪ್ಪು ಒಪ್ಕೊಳ್ಳಿ, ನನ್ನ ಮೇಗಿರ ಕಳಂಕ್ ಹೋಗ್ಲಿ. ನಾ ಸುಳ್ಳು ಹೇಳೇನಂತ ತಿಳ್ಕೊಂಡಾಳಕಿ ಗಂಡನ ಅಪರ ನಿಂತ್ಕೊಂಡು ನಾನು ಕೂಡ ಜಗಳ ಮಾಡ್ಯಾಳ. ಗಂಡನ ಬಣ್ಣ ಬೈಲಾಗ್ಲಿ ಅಕ್ಕಿ ಮುಂದೆ ಆ ಹೊಲದ ಆಸೆಕರ ಮಾಡಿ ತಪ್ಪು ಒಪ್ಕೊಳ್ಳವ. ಏನು ಅಲ್ಲಿ ಮಟ್ಟ ಕೊಡಲ್ಲ ಅಂತ ಹೇಳ್ರಿ ಅನ್ನಕ್ಕೆ ನಾ ಸೈ ಮಾಡೋದಿಲ್ಲ. ನಂದು ಸೈ ಬೇಕೇ ಅಲ್ಲ ಅದಕ್ಕೆ. ನೀ ಹೇಳೋದು ಒಂದು ಅರ್ಥಕ್ಕೆ ಸರಿನಾ ಐತಿ. ನನ್ನ ಹೆಂಡತಿನ ತಪ್ಪಿಕಸ್ತಿ ಅಂತೇಳಿ ನಾನು ಹೆಂಡತಿಗೆ ಎತ್ತಬೇಕತ್ತ ಬಾಯಿಗೆ ಬಂದಾಗ ಮಾತಾಡಿ ಹೋಗ್ಯಾರವ್ರು. ಅವನು ಮಾತಾಡಾಳ. ಹೌದು, ಈ ಕರೆ ಸುಳ್ಳು ಎಲ್ಲ ಬೈಲಾಗಬೇಕಲ್ಲ. ಅವತ್ತ ನಾ ಕೊಡೋದು ಹೊಲ ಯವ್ವ. ಹೇಳ್ಬಿಡು ನಿನ್ನ ಮಗಳಿಗೆ ಫೋನ್ ಹಚ್ಚಿ. ಅಲ ಗಂಡ ಹೆಂಡತಿ ಏನ್ ಯಾವ ತಕ್ಕೊಂಡಿರಿ? ತಂಗಿಗೆ 1 ಎಕರೆ ಹೊಲ ಕೊಡೋದಕ್ಕಂತ ನೀನು ನಾದ್ನಿಗೆ 1 ಎಕರೆ ಕೊಡೋದು ಆದಿಗಿದಿತ್ತಲ್ಲಪ್ಪ ಅಂತ ಈಕಿ. ಅಬ್ಬ ಅಲ್ಲ ಮಲೇಶಿ, ಎಷ್ಟು ಜೀವಿದ್ದಲ್ಲ ನೀನು? ಎಷ್ಟು ಜೀವಿದ್ದಿ ನೀನು? ಅಲ್ಲ ಎಷ್ಟು ತಂಗಿ ಅಂದ್ರೆ ಜೀವ ಬಿಡ್ತಿದ್ದಿ, ಯಾಕಷ್ಟು ದ್ವೇಷ ಮಾಡಕತ್ತಿ ಈಕಿನ? ತಂಗಿ ಅನ್ನೋದು ನಿನ್ನ ಮನಸ್ಸಿನಾಗ ಇಲ್ಲ ಅಂದ್ಲ? ಸ್ವಲ್ಪ ಹೆಂಡತಿ ಮಾತು ಕೇಳ್ಕೊಂಡು ನಿಂತಿಯಲ್ಲಿ ಈಗ ನೀನು ಏನು ಹೇಳ್ಬೇಕಿದಕ್ಕೆ ಅಂತ ನನಗೆ ಅರ್ಥನ ಆಗೋಲ್ತಪ್ಪ ಒಟ್ಟ. ನಾನು ನನ್ನ ಮಗ ಭಾಳ ಒಳ್ಳೆವ, ನನ್ನ ಮಗ ಬಂಗಾರದಂತವ ಅಂತ ತಿಳ್ಕೊಂಡಿದ್ದೆ. ಆದರೆ ಹಿಂಗೆ ಮಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲಪ್ಪ ಯಪ್ಪ. ಅಲ್ಲಲ್ಲ ನೀನು ಹೋಗಿ ಒಪ್ಕೋಬೇಕಂತಿಲ್ಲ, ಅದು ಯಾಕೆ ಒಪ್ಕೊಂತಾಳ ಆಕಿ? ಅವ ಯಾಕೆ ಒಪ್ಕೊಂತಾನ? ಗಂಡನ ತಪ್ಪಿಕಸ್ ಜಗದಾಗ ನಿಲ್ಸಕ್ಕೆ ಆಕೆ ಯಾಕೆ ಮಾಡ್ತಾಳ ಹೇಳಿ ನೀನು ನೋಡೋಣ. ಹೊಲ ಕೊಟ್ರೆ ಕೂಡ ಬಿಟ್ರೆ ಬಿಡ ಅಂತಾಳ ಅಂತ ನೀನು ಗೊತ್ತು. ಅದಕ್ಕೆ ಈ ನೆವ ತಕೊಂಡು ನಿಂತಿರೇನೆ? ನೆವ ತಕೊಂಡು ನಿಂತಿದ್ದಲ್ರಿ ಅತ್ಯಾರ, ಮಾಡಿದ್ದ ಕರೆ ಐತಿ ಏನ್ರಿ? ಅದು ಒಟ್ಟು ಗೊತ್ತಾಗಬೇಕು ಅಷ್ಟೇ. ನನ್ನ ತಲೆಗಿರೋದು ಇಷ್ಟೇ. ಹೌದು, ಯಾರು ಹೇಳ್ಕೊಟ್ರಿ ನಿನಗೆ? ಏನು ಗಂಡ ಹೆಂಡತಿನ ಸೇರಿ ಮಾತಾಡ್ಕೊಂಡಿರಿ ಇದನ್ನ ಹಿಂಗೆ ಮಾಡೋನು ಅಂತೇಳಿ? ಹೇಳ, ಯಾರು ಹೇಳ್ಕೊಟ್ರ? ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಬಿಡ. ನಿನ್ನ ತಿಪ್ಪೆಯಾಗಿದ್ದಕ್ಕಿಂತಂದು ಉಪ್ಪರಿಗೆ ಕುಂದ್ರಿಸೇವಲ್ಲ, ನಮಗೆ ಬುದ್ಧಿಲ್ಲ. ಒಂದೇದ್ದ ನನ್ನ ಮಗ ಆಸೆ ಪಟ್ಟ ಅಂತೇಳಿ ನಿನ್ನ ತಂದು ಈ ಮನೆ ಹೋಗಿಸ್ಕೊಂಡ್ನಲ್ಲ, ನಯ್ಯ ಪೈಸಾ ವರದಕ್ಷಿಣೆ ಏನೂ ಇಲ್ದಂಗೆ ನಿನಗೆ ಬಾ ತಾಯಿ ಇಲ್ಲದಕ್ಕೆ ಅಂತೇಳಿ ಪಾಪ ಅಂತ ಜೀವ ಮಾಡಕ್ಕೆ ಹೋದ್ನಲ್ಲ, ನಂದು ತಪ್ಪದ. ತಾಯಿ ಇಲ್ದಕ್ಕೆ ಆದರೂ ನಾಯಿಗತೆ ಬೆಳೆದಿ ನೀನು. ಏನು ಅದು ಅರ್ಥ ಆಗಲಿಲ್ಲ ನನಗೆ. ಹೌದ್ರಿ ಅತ್ಯಾರ, ನನಗೆ ತಾಯಿ ಇಲ್ಲ, ನಾ ಒಪ್ಕೊತೇನೆ. ಹಂಗಂತೇಳಿ ನಾನು ಈ ರೀತಿ ಇನ್ನೊಬ್ರ ಭಾವನೆ ಜೊತೆಗೆ ಆಟ ಆಡೋದಿಲ್ಲ ರೀ ಅತ್ಯಾರ, ನನಗೆ ಗೊತ್ತಾಕತಿ. ನೋಡ್ರಿ, ನಂದು ಕೊನೆ ನಿರ್ಧಾರ ನಾ ತಿಳಿಸೇನೆ. ಅವ ತಪ್ಪು ಒಪ್ಕೊಳ್ಳೋವರೆಗೂ ನಾ ಎದಕ್ಕೂ ಸೈನ್ ಹಾಕುದಿಲ್ಲ ಅಷ್ಟೇ. ನಾ ಇವತ್ತೇ ಹೇಳ್ತಾ ಇದೀನಿ, ನಾ ಸೈ ಹಾಕುದಿಲ್ಲ ಬೇಕಾದಾಗ್ಲಿ. ಅಲ್ಲ ಈಕಿದು ಎಷ್ಟು ತಿಂಡಿರ್ಬೇಕು ಈಕಿದು? ಅಲ್ಲ ನೀ ಸುಮ್ಮನೆ ಅದೆಯಲ್ಲ ನೋಡ್ಕೊಂಡು ಬಾಯಿ ಬಿಟ್ಟು ಹೇಳ್ಬೇಕು ಬೇಡ? ಯಾಕ ನಮ್ಮ ತಂಗಿ ಕೊಡೋದಿದೆ ಅಂತೇಳಿ ನೀ ಯಾಕೆ ಮಾತಾಡುವಲ್ಲಿ ಅಂತ? ಇವ ನಾ ಏನು ಮಾತಾಡಲಿ? ಆಕಿಗೆ ಅನ್ಯಾಯ ಆಗೈತಿ ಏನು? ಅದಕ್ಕೆ ಆಕಿ ಹೇಳ್ತಾ ಇದ್ದಾಳ. ಆಕಿ ಮೇಲೆ ಆಪಾದನೆ ಬಂದಿರೋದು, ಮತ್ತು ಅದನ್ನ ಹೆಂಗಾರ ಮಾಡಿ ದೂರ ಮಾಡ್ಕೋಬೇಕಲ್ಲ ಆಕಿ. ಅದಕ್ಕೆ ಈ ದಾರಿ ಹಿಡ್ದಾಳ. ನೀ ಈ ವಿಚಾರ ಸುದ್ದಿ ಮುಟ್ಟಿಸ್. ನಿನ್ನ ಹಳೆ ಬಂದು ನಾಯಿಗತೆ ಒಪ್ಕೊಳ್ಳಿಲ್ಲ ಅಂದ್ರೆ ಕೇಳಿ ನೀನು ಬೇಕಾರೆ. ಆಸ್ತಿಗೋಸ್ಕರ ಆಸೆ ಬಿಟ್ಟು ಕಣ್ಣು ಬಿಡ್ತಾನ ಒಂದು ಅಳತಿ. ಹೊಲ ಸಿಗ್ತತಿ, ಮನೆ ಸಿಗ್ತತಿ ಏನು ಅಂತಂದ್ರೆ ಇಲ್ಲೋಡಿಲೆ ತಾನ ಬಂದು ನಾಯಿಗತೆ ಒಪ್ಕೋತಾನ ಮಾಡಿದ ತಪ್ಪನ. ನೀ ಈ ಸುದ್ದಿ ನಿನ್ನ ಮಗಳ ಕಿವಿಗೆ ಹಾಕು. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಕೊಡಂಗೆ ಇಲ್ಲ ಹಂಗಾರೆ ನೀವು ಗಂಡ ಹೆಂಡತಿ, ಹೌದಲ್ಲ? ಆಯ್ತಪ್ಪ, ನಿನ್ನ ತಲೆಯಾಗ ಏನೈತೆ ಅದನ್ನೇ ಮಾಡು ನೋಡಣ. ಯವ್ವ, ನಾನು ನಮ್ಮ ತಂಗಿ ಮ್ಯಾಗ ಪ್ರೀತಿ ಅದೀನಿ ಇಲ್ಲ ಅಂತ ನೀವು ತಿಳ್ಕೊಂಡಿರಿ ಆತ, ನನಗೇನು ಬೇಜಾರೇನಿಲ್ಲ. ಆದ್ರೆ ಈ ಸಲ ಮಾತ್ರ ನಾನು ಹೆಂಡತಿ ಮಾತ್ರ ನಾ ಕೇಳವ. ನೀನು ಒಂಚೂರು ನಂಬು ನಿನ್ನ ಸೊಸಿನ, ಬರೀ ಮಗಳು ಹಳೆಯನ್ನ ನಂಬ್ಕೊಂಡು ಹೋಗ್ಬೇಡ. ಅಲ್ಲ ಇದೇನಿದೆ ಹಿಂಗಂತಾನಲ್ಲಿವ? ನೋಡೋಣ, ನನ್ನ ಮಗಳಿಗೆ ಹೇಳ್ತೀನಿ. ಯಾವ್ದು ಕರೆನೋ ಯಾವ್ದು ಸುಳ್ಳು ಒಂದು ಗೊತ್ತಾಗೋಲ್ತ.